ಅರ್ಧ ಕೆ ಜಿ ಚಿಕನ್ ತೆಗೆದುಕೊಂಡು ಚಿಕನ್ ಬಿರಿಯಾನಿ ಮಾಡೋಣ. ಈಗ ಫಸ್ಟಿಗೆ ಚಿಕನ್ನನ್ನು ಲಿಂಬೆಹಣ್ಣು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. 2 ನೀರಾದರೂ ತೊಳೆದು ಕ್ಲೀನ್ ಮಾಡಿದರೆ ಚೆನ್ನಾಗಿ ಚಿಕನ್ ಕ್ಲೀನಾಗಿ ಬರುತ್ತದೆ. ಚಿಕನ್ನನ್ನು ಎಷ್ಟು ತೊಳೆದರೂ ಚೆನ್ನಾಗಿ ತೊಳೆಯಬೇಕು. ತೊಳೆದಾದ ಮೇಲೆ ಅದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ ಹಸಿ ಶುಂಠಿ ಅರ್ಧ ಕೆ ಜಿ ಚಿಕನಿಗೆ 1-2-3 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿಕೊಳ್ಳಬೇಕು. ಆಮೇಲೆ 1-2 ಈರುಳ್ಳಿ ಹಾಕಿಕೊಂಡು ಎಲ್ಲವೂ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡ ಮೇಲೆ ಇದಕ್ಕೆ ನಾನು ಚಿಕನ್ ಬಿರಿಯಾನಿಯಲ್ಲಿ ತೇಜು ಚಿಕನ್ ಬಿರಿಯಾನಿ ಮಸಾಲ ತಂದಿದ್ದೆ, ಅದನ್ನು ಚಿಕನ್ನಿಗೆ ಮ್ಯಾರಿನೇಟ್ ಮಾಡಲು ಹಚ್ಚಬೇಕು. ಚಿಕನ್ ಬಿರಿಯಾನಿ ಈ ತೇಜು ಚಿಕನ್ ಬಿರಿಯಾನಿ ಮಸಾಲ ಚೆನ್ನಾಗಿ ಸಿಗುತ್ತದೆ, ಹಸಿ ಮಸಾಲ ಇರುತ್ತದೆ. ಆಮೇಲೆ ನಾನು ರುಬ್ಬಿಕೊಂಡ ಮಸಾಲೆ ಬೆಳ್ಳುಳ್ಳಿ, ಅಲ್ಲ, ಪುದೀನ, ಈರುಳ್ಳಿ, ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಕಲಸಬೇಕು. ಎಲ್ಲ ಪೀಸುಗಳಿಗೆ ಹತ್ತಬೇಕು. ಆಮೇಲೆ ಸ್ವಲ್ಪ ಮೊಸರು ಹಾಕಬೇಕು. 1-5-6 ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಕಲಿಸಿ ಮ್ಯಾರಿನೇಟ್ ಮಾಡಲು ಚಿಕನ್ನನ್ನು ಇಡಬೇಕು. 20 ನಿಮಿಷ ಆದರೂ ಅದು ಮ್ಯಾರಿನೇಟ್ ಆಗಲು ಇಡಬೇಕು. ಚಿಕನ್ ಎಷ್ಟು ಚೆನ್ನಾಗಿ ಕಲಿಸಿ ನಾವು ಮ್ಯಾರಿನೇಟ್ ಮಾಡಲು ಇಡುತ್ತೇವೆ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತದೆ. ಈ ಮಸಾಲೆ ಒಂದು ಕಡೆ ಅರ್ಧ ಕೆ ಜಿ ಅಕ್ಕಿ ತೆಗೆದುಕೊಂಡು ಅದನ್ನು 2 ನೀರು ತೊಳೆದು ನೆನೆಯಲು ಇಡಬೇಕು. 2 ಸಲ ತೊಳೆದು ನೆನೆಯಲು ಇಡಬೇಕು. ಇದು ಜೀರಾ ರೈಸ್, ನಾನು ತೆಗೆದುಕೊಂಡ ರೈಸ್ ಜೀರಾ ರೈಸ್. 2 ನೀರು ತೊಳೆದು ಇಡಬೇಕು. ಈ ಬಿರಿಯಾನಿಯನ್ನು ಕುಕ್ಕರ್ನಲ್ಲಿ ಮಾಡುವುದರಿಂದ 2 ಅಥವಾ 3 ಸೀಟಿಗೆ ಚೆನ್ನಾಗಿ ಬರುತ್ತದೆ. ಕುಕ್ಕರ್ ಕಾದ ಮೇಲೆ 3 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಕಾಯಲು ಬಿಡಬೇಕು. ಎಣ್ಣೆ ಕಾದ ಮೇಲೆ ಹಸಿಮೆಣಸಿನಕಾಯಿ 1-2, ಆಮೇಲೆ 1-2 ದೊಡ್ಡ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಹಾಕಿದ ಮೇಲೆ ಮೀಡಿಯಮ್ ಜೋರಾಗಿ ಇಟ್ಟು ಅದನ್ನು ಚೆನ್ನಾಗಿ ಹುರಿಯಬೇಕು. ಸ್ವಲ್ಪ ಆನಿಯನ್ ಸ್ವಲ್ಪ ಕೆಂಪಗೆ ಆಗುವ ತನಕ ಈರುಳ್ಳಿ ಹುರಿದ ಮೇಲೆ ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಬೇಕು. ನಾನು ಮನೆಯಲ್ಲಿ ಮಾಡಿದ ಬಿರಿಯಾನಿ ಮಸಾಲ ಒಣಪುಡಿಯನ್ನು ಹಾಕ್ತಾಯಿದ್ದೇನೆ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಆಮೇಲೆ ಮ್ಯಾರಿನೇಟ್ ಮಾಡಲು ಇಟ್ಟ ಚಿಕನ್ನನ್ನು ಹಾಕಬೇಕು. ಮ್ಯಾರಿನೇಟ್ ಮಾಡಲು ಚಿಕನ್ನನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕು. ಚೆನ್ನಾಗಿ ಕೈ ಆಡಿದ ಮೇಲೆ ಅದನ್ನು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯುತ್ತೇವೋ ಅಷ್ಟು ಚೆನ್ನಾಗಿ ಘಮ ಅನ್ನುತ್ತದೆ. ಆಮೇಲೆ ಸ್ವಲ್ಪ ಅರಿಶಿಣ ಹಾಕಿಕೊಳ್ಳಬೇಕು. ಸ್ವಲ್ಪನೇ ಅರಿಶಿಣ ಹಾಕಿಕೊಂಡು ಮತ್ತೆ ಅದನ್ನು ತಿರುವಿ ಆದ ಮೇಲೆ ಸ್ವಲ್ಪ ಅದನ್ನು ಮುಚ್ಚಬೇಕು. 10 ನಿಮಿಷ ಅದನ್ನು ಮುಚ್ಚಿದರೆ ಅದು ಅಲ್ಲಿಯೇ ಎಣ್ಣೆ ಬಿಡುತ್ತದೆ. ಎಣ್ಣೆ ಬೇರೆ ಚಿಕನ್ ಬೇರೆ ಕಡೆ ಆದ ತಕ್ಷಣ ಅದನ್ನು ಒಂದೊಳ್ಳೆ ಮಿಕ್ಸ್ ಮಾಡಿ
ಅದಕ್ಕೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ತೊಳೆದಿಟ್ಟ ಅಕ್ಕಿಯನ್ನು ಅರ್ಧ kg ಅಕ್ಕಿಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಕುದ್ದಿದೆ ಇಲ್ಲ ಚಿಕನನ್ನು ನೋಡಿದ ಮೇಲೆ ಅದಕ್ಕೆ ತೊಳೆದಿಟ್ಟ ಅರ್ಧ kg ಅಕ್ಕಿಯನ್ನು ಹಾಕಬೇಕು. ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅಕ್ಕಿಯನ್ನು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡುತ್ತೇವೆ ಅಷ್ಟೇ ಉದುರಾಗಿ ಬಿರಿಯಾನಿ ಬರುತ್ತದೆ. ಇದು ಭಾಳಂದರೆ 20-25 ನಿಮಿಷದಲ್ಲಿ ಆಗುವಂಥ ಬಿರಿಯಾನಿ. ಇದಕ್ಕೆ ನಾನು ಅಳತೆ ಮಾಡಿ ನೀರು ಹಾಕುತ್ತೇನೆ. ಅರ್ಧ kg ಅಕ್ಕಿಗೆ 4 ಲೋಟ ನೀರನ್ನು ಹಾಕುತ್ತೇನೆ. 4 ಲೋಟ ನೀರು ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿ, ಮಿಕ್ಸ್ ಆದ ಮೇಲೆ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಕುದಿಯ ಬರುವವರೆಗೂ ಮುಚ್ಚಳ ಮುಚ್ಚಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕುದಿ ಬಂದ ಮೇಲೆ 2 ಸ್ಪೂನ್ ತುಪ್ಪ ಹಾಕಬೇಕು. ಮೇಲೆ 2 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಿಸಿದ ಮೇಲೆ ಅದನ್ನು ಮುಚ್ಚಳವನ್ನು ಮುಚ್ಚಿ 2 ಸೀಟಿ ಬರುವವರೆಗೆ ಗ್ಯಾಸನ್ನು ಬಂದ್ ಮಾಡಬೇಕು. 2 ಸೀಟಿ ಆದ ಮೇಲೆ ಗ್ಯಾಸ್ ಬಂದ್ ಮಾಡಿದ ಕುಕ್ಕರ್ ತಣ್ಣಗಾಗುವವರೆಗೆ ಕಾಯಬೇಕು. ಕುಕ್ಕರ್ ತಣ್ಣಗಾದ ಮೇಲೆ ಕುಕ್ಕರ್ ಬಿರಿಯಾನಿ ಸವಿಯಲು ಸಿದ್ಧ.